ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಇನ್ನೂ ಕೂಡ ಮುಂದುವರಿತಾ ಇದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಈ ಭಾರಿ ಮಳೆಗೆ ಜೋಳ, ರಾಗಿ, ಅನೇಕ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಅಂದ್ರೆ ಜಮೀನುಗಳು ಜಲಾವೃತವಾಗಿದ್ದಾವೆ. ಹುಲಿಕಟ್ಟೆ ಗ್ರಾಮದಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕಂಗಾಲಾಗಿದ್ದಾರೆ. ಈ ಬಾರಿ ಅತಿವೃಷ್ಟಿಯಿಂದ ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಅನ್ನದಾತರು. ಕಳೆದ ಬಾರಿ ಅನಾವೃಷ್ಟಿ, ಈ ಬಾರಿ ಅತಿವೃಷ್ಟಿ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ ಅಂತ ರೈತರ ಬದುಕಾಗಿದೆ. ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ ರೈತರು. ಹುಲಿಕಟ್ಟೆ, ಗುಮ್ಮನೂರು, ಗುಡಾಳ್ನಲ್ಲಿ ಮಳೆ ಅವಾಂತರ ಆ ದೃಶ್ಯವನ್ನ ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಮೆಕ್ಕೆಜೋಳ ಬೆಳೆ ನೆಲ ಕಚ್ಚಿದೆ ಅಂತ. ದಾವಣಗೆರೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ರೈತ ವರ್ಗ ಅಕ್ಷರಶಃ ಕಂಗಾಲಾಗಿದೆ. ಕಳೆದ ರಾತ್ರಿ ಅಂದರೆ ನ್ಯಾಮತಿ, ಹೊನ್ನಾಳಿ, ಅದೇ ರೀತಿ ದಾವಣಗೆರೆ ತಾಲೂಕಿನ ಕೆಲವೆಡೆ ಮಳೆ ಸುರಿದ್ಬಿಟ್ಟು ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಅಂದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಆಗ್ತಾ ಇದೆ. ಪ್ರಮುಖವಾಗಿ ನಾವೀಗ ನೀರ್ತಡಿ ಭಾಗದಲ್ಲಿದ್ದೀವಿ, ಅಂದರೆ ಹುಲಿಕಟ್ಟೆ ಭಾಗದಲ್ಲಿದ್ದೀವಿ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಈಗ ಆಗಲೇ ನೀರ್ತಡಿ ಕೆರೆ ಕೋಡಿ ಬಿದ್ದಿದೆ. ಕೋಡಿ ಬಿದ್ದರಿಂದ ಸುಮಾರು ಜಮೀನುಗಳ ಮೇಲೆ ನೀರು ಹರಿದಿದೆ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳನ್ನು. ಈ ಭಾಗದಲ್ಲಿ ಸುಮಾರು ಒಂದು 500ರಿಂದ 600 ಎಕರೆ ಬೆಳೆ ಮುಳುಗಡೆ ಆಗಿದೆ. ಆ ಕಡೆ ಅವರೇ ಬೆಳೆ ಮುಳುಗಡೆ ಆಗಿದೆ, ಈ ಕಡೆ ರಾಗಿ, ಮೆಕ್ಕೆಜೋಳ. ಇದಾಗಲೇ ನೋಡಿರಿ ಫಸಲಿಗೆ ಬಂದಿತ್ತು ಮೆಕ್ಕೆಜೋಳ. ಈ ಬಾರಿ ಕಳೆದ ಬಾರಿ ಬರಗಾಲ ಇತ್ತು, ಆದರೆ ಈ ಬಾರಿ ತುಂಬ ಉತ್ತಮ ಬೆಳೆ ಬಂದಿತ್ತು. ನಾವು ನೋಡ್ತಾ ಇರ್ಬೋದು, ಅಂದರೆ ಮೆಕ್ಕೆಜೋಳದ ತೆನೆಗಳು ಯಾವ ರೀತಿ ಕಾಣ್ತಿದೆ ಅಂತ. ಇನ್ನೇನು ಒಂದು ತಿಂಗಳು ಬಿಟ್ಟರೆ ಅದು ರೈತರಿಗೆ ಕೊಯ್ಲಿಗೆ ಬರುತ್ತೆ. ಅದೇ ರೀತಿ ಇದಾಗಲೇ ಅಕ್ಷರಶಃ ಇದು ಸಂಪೂರ್ಣವಾಗಿ ನಾಶ ಆದಂಗೆ. ಯಾಕಂದರೆ ಬೆಳೆ ಮೇಲೆ ನೀರು ಹರಿತು ಅಂದರೆ ಇನ್ನೂ ಕೆಲವು ಭಾಗದಲ್ಲಿ ನೀರು ನಿಂತ್ಕೊಂಡಿದೆ. ಇದರಿಂದ ಸಹಜವಾಗಿ ಬೆಳೆ ಕೊಳೆಯುತ್ತೆ. ಹಾಗಾಗಿ ರೈತರಿಗೆ ಯಾವುದೇ ರೀತಿಯ ಕೈಗೆ ಈ ಸಲ ಫಸಲು ಸಿಗೋದಿಲ್ಲ. ಕಳೆದ ಬಾರಿ ಬರಗಾಲ ಬಂದು ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿತ್ತು. ಈ ಬಾರಿ ಸಂಪೂರ್ಣವಾಗಿ ಅತಿವೃಷ್ಟಿ ಆಗಿಬಿಟ್ಟು ಬೆಳೆ ನಷ್ಟ ಆಗ್ತಾಯಿದೆ. ಈ ಭಾಗ ನೋಡಿರಿ, ಮೆಕ್ಕೆಜೋಳ ಈ ಭಾಗ ಸುಮಾರು ಒಂದು 200ರಿಂದ 350 ಎಕರೆ ಮೆಕ್ಕೆಜೋಳ ಇದೇ ರೀತಿಯ ಮಳೆ ನೀರಿನಲ್ಲಿ ನಿಂತ್ಕೊಂಡಿರೋದ್ರಿಂದ ರೈತರು ಅಂದರೆ ಇನ್ನೇನು ಈ ಬಾರಿ ಉತ್ತಮ ಮುಂಗಾರಿತ್ತು, ಒಳ್ಳೆ ಫಸಲು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಒಂದು ರೀತಿ ಅವರ ಕನಸುಗಳೆಲ್ಲ ನುಚ್ಚು ನೂರಾಗಿದೆ. ಹಾಗಾಗಿ ವರ್ಷದ ಆರ್ಥಿಕ ಬೆಳೆ ಇದು. ಇದನ್ನು ನೆಚ್ಕೊಂಡು ರೈತರು ಸಾಲ ಸೋಲ ಮಾಡಿಕೊಂಡು ಬೆಳೆಯನ್ನು ಬೆಳೆದಿರ್ತಾರೆ. ಆದರೆ ಈ ಸಂಪೂರ್ಣವಾಗಿ ಬರದೇ ಇಲ್ಲ ಅಂದಾಗ ರೈತರು ಆರ್ಥಿಕವಾಗಿ ನಷ್ಟ ಆದಾಗ ಇವರಿಗೆ ಕೃಷಿಯನ್ನು ನಂಬಿ ಹೆಂಗೆ ಬದುಕು ಸಾಗಿಸೋದು ಅನ್ನೋ ನಿಟ್ಟಿನಲ್ಲಿ ಅವರು ಕೃಷಿ ಮಾಡೋದನ್ನೇ ಸಹ ಎಷ್ಟೋ ರೈತರು ಕೈ ಬಿಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ. ಇದೇ ರೀತಿ ಇದು ಮೆಕ್ಕೆಜೋಳದ ಕಥೆ. ಆದರೆ ಒಂದು ಅಡಿಕೆಯನ್ನು ಈ ಭಾಗದಲ್ಲಿ ಸಾಕಷ್ಟು ಅಡಿಕೆಯನ್ನು ಬೆಳೆದರೆ ಅಡಿಕೆನೂ ನೀರು ಮುಳುಗಡೆ ಆಗಿದೆ. ತರಕಾರಿ ಬೆಳೆನೂ ಸಹ ನೀರು ಮುಳುಗಡೆ ಆಗಿದೆ. ಅಂದರೆ ಇದುವರೆಗೂ ಸಹ ಅಧಿಕಾರಿಗಳು ಈ ಭಾಗಕ್ಕೆ ಬಂದು, ಯಾಕೆಂದರೆ ಒಂದು ಹಳ್ಳ ಬಂದಿದೆ, ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ, ಈ ಭಾಗದಲ್ಲಿ ಬಂದು ಒಂದು ಅಂದಾಜನ್ನು ಮಾಡಬೇಕು. ಅಂದಾಜನ್ನು ಮಾಡಿ ಅವ್ರಿಗೆ ವೈಜ್ಞಾನಿಕವಾಗಿ ಬೆಳೆ ಪರಿಹಾರಗಳನ್ನು ಕೊಟ್ಟರೆ ಒಂದಿಷ್ಟು ಸಮಾಧಾನ ತರುತ್ತೆ. ಆದರೆ ಇದುವರೆಗೂ ಸಹ ರೈತರು ಅಂದರೆ ಅಧಿಕಾರಿಗಳು ಈ ಭಾಗಕ್ಕೆ ಬಂದ್ಬಿಟ್ಟು ಹಾನಿಯನ್ನು ಅಂದಾಜಿಸುವಂಥ ಕೆಲಸವನ್ನು ಮಾಡಿಲ್ಲ. ಇಲ್ಲಿಗ MLAನೋ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಇನ್ಯಾರು ಅಧಿಕಾರಿಗಳು ಹೇಳಿದ್ರೆ ಮಾತ್ರ ಈ ಭಾಗದಲ್ಲಿ VAಗಳು ಅಥವಾ PDOಗಳು ಬಂದ್ಬಿಟ್ಟು, ತೋಟಗಾರಿಕೆ ಇಲಾಖೆಯವರು ಬಂದ್ಬಿಟ್ಟು ಹಾನಿ ಅಂದಾಜನ್ನು ಮಾಡ್ತಾರೆ. ಆದರೆ ಅವರ ಬೆಳೆ ನಷ್ಟದ ಮಾನದಂಡ ಏನಿದೆ ಅದು ರೈತರ ಕೈ ಹಿಡಿಯೋದಿಲ್ಲ. ಅದು ಸಾವಿರ ಲೆಕ್ಕದಲ್ಲಿ ಪರಿಹಾರ ಬರೋದ್ರಿಂದ ಸಹಜವಾಗಿಯೇ ಸರ್ಕಾರ ನೀಡುವಂತಹ ಪರಿಹಾರದ ಬಗ್ಗೆ ರೈತ ವರ್ಗದಲ್ಲಿ ತೀವ್ರ ಅಸಮಾಧಾನ ಇದೆ. ಇದು ಅತಿವೃಷ್ಟಿಯಿಂದ ಆದ ದಾವಣಗೆರೆ ತಾಲೂಕು ಮತ್ತು ಬೇರೆ ಬೇರೆ ಕಡೆ ಏನು ಆಗಿದೆ, ಅತಿವೃಷ್ಟಿಯಿಂದ ರೈತ ವರ್ಗ ಯಾವ ರೀತಿ ಕಂಗಾಲಾಗಿದೆ ಅನ್ನೋದ ಒಂದು ಚಿತ್ರಣ. ದಾವಣಗೆರೆ ಕ್ಯಾಮ್ರಾ ಪರ್ಸನ್ ಕೇಳ್ಕೊಬತ್ತೆ ವರದರಾಜ್, ಎಷ್ಟೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.